ಸುಮಾರು ಮನೆ ಮಂದಿ 21 ಜನ ಎಲ್ಲಾರು ಸೇರಿ ಬಂದಿರೋದು. ನಮ್ಮ ಅಜ್ಜಿ ಕೂಡ ಅಲ್ಲಿಂದ ನೋಡ್ತಾ ಇದ್ವಿ, ಅಲ್ಲಿ ಒಳಗಡೆ ಕೂಡ್ಸಿದ್ವಿ, ಕಾಣೋ ತರ ಕೂಡ್ಸಿದ್ವಿ ಅಜ್ಜಿನೂ ಅಲ್ಲಿ. ಈಗ ಚೆಕ್ಔಟ್ ಮಾಡ್ತಿದ್ವಿ. ಚೆಕ್ಔಟ್ ಮಾಡಿ ಆಕ್ಟಿವಿಟೀಸ್ ಏನೋ ಇದೆ ಅಂತ, ಆಕ್ಟಿವಿಟೀಸ್ ಪಾಸ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಆ ಪಾಸ್ ತಗೊಂಡು ಇಲ್ಲಿಂದ ಹೋಗಿ ಅಲ್ಲಿ ಆಕ್ಟಿವಿಟೀಸ್ ಆಡ್ಕೊಂಡು ಅಲ್ಲಿಂದ ಡೈರೆಕ್ಟ್ ಹುಬ್ಳಿ ಚೆಕ್ಔಟ್ ಆಗಿ ಹೊಂಟಿವಿ. ಈಗ ಇಲ್ಲಿ ನೋಡ್ರಿ ಅಣ್ಣ ಬಂಡು ಆರಾಮ ಎಲ್ಲ ಲಗೇಜ್ ಮೇಲೆ ಹೆಂಗ್ ಬರತ್ತ ನೋಡಿ. ಆರಾಮ್ ನೋಡ್ಲೆ ನಿಂದೆ ಗುಂಡ ಕೂತೆ ಮಲ್ಕ, ಆರಾಮಾಗಿ ಮಲ್ಕಂಬ. ಸೆಕೆಂಡ್ ರೌಂಡ್ ಅಜ್ಜಿನ ಕರ್ಕೊಂಡ್ ಬರ್ಬೇಕು. ಈಗ ಮತ್ತೆ ಸೆಕೆಂಡ್ ರೌಂಡ್ ಅಜ್ಜಿನ ಕರ್ಕೊಂಡ್ ಬರ್ಬೇಕು ಹಿಂಗೆ, ಯಾಕಂದ್ರೆ ಅವ್ರಿಗೂ ದೂರ ಆಗುತ್ತೆ, ಎಂಟ್ರೆನ್ಸ್ ದೂರ ಐತಿ, ಅಲ್ಲಿವರೆಗೂ ಬರೋದ್ ಕಷ್ಟ ಆಗ್ತೈತೆ. ಒನ್ ಡೇ ಹೆಂಗ್ ಗೊತ್ತು ಅಂತಾನೆ ಗೊತ್ತಾಗ್ಲಿಲ್ಲ. ಇನ್ನೊಂದ್ ಡೇ ಇರ್ಬೇಕಿತ್ತು ಅನ್ಸತ್ ಮತ್ತೆ ಅನ್ಸತ್ತೆ. ಅದ್ ಕೆಲ್ಸದ ಬಂದು ಏನಾಗಲ್ಲ, ಒಂದಿನ ರಜೆ ಹಾಕೋಬೇಕು ಎಕ್ಸ್ಟ್ರಾ. ಎಕ್ಸ್ಟ್ರಾ ರಜೆ. ಈಗ ಇಷ್ಟು ಲಗೇಜ್ ಲೋಡ್ ಮಾಡಿ ಮತ್ತೆ ಹೋಗಿ ಇನ್ನೊಂದು ಅಜ್ಜಿನ ಕರ್ಕೊಂಡ್ ಬರೋಣ. ಸೂಪರ್ ರೂಟ್ ಚೆನ್ನಾಗಿದೆ. ಈಗ ಸಾಕಷ್ಟು ಚೇಂಜಸ್ ಆದ್ಮೇಲೆ 4 ಗಾಡಿಯಲ್ಲಿ 2 ಗಾಡಿಗಳು ಬೇರೆ ಕಡೆ ಹೋಗಿ ಈ 2 ಕಾರಲ್ಲಿ ಹೋಗ್ತಾ ಇದೀವಿ. ಉಳ್ವಿಗೆ ಹೋಗಿ ಹುಬ್ಳಿಗೆ ಹೋಗೋದು ಅಂತ ಆಯ್ತು. ಸ್ವಲ್ಪ ಜನ ದಾವಣಗೆರೆ ಟೀಮ್ ಅವ್ರು ಅಲ್ಲಿಂದ ಹಂಗೆ ಹೋಗೋದೇನೋ ಅರ್ಜೆಂಟ್ ಕೆಲಸ ಇದೆ ಅಂತ. ಮೀನ್ ಇಲ್ಲಿ 2 ಗಾಡಿ ಹೋಗಿದ್ದಕ್ಕೆ ಇಲ್ಲಿ ಹಿಂದೆ ಅಡ್ಜಸ್ಟ್ ಮಾಡ್ಬಿಟ್ಟಿದೀವಿ ಇವ್ರನ್ನ. ನಾವ್ ಯಾವಾಗಿದ್ರು ನಾವೇ ಅಡ್ಜಸ್ಟ್ ಆಗ್ಬೇಕು. ನೋಡ್ರಲ್ಲ ಆರಾಮ ಕಾಲ್ ಚಾಚ್ಕೊಂಡು ಹೆಂಗ ನಾವ್ ನೋಡ್ರಿ ಇಲ್ಲಿ ಹಂಗ ಏನೇನೋ ತಿನ್ಕಂತ ಊನೋ ಕಾರ್ಡ್ಸ್ ಆಡ್ತಿದ್ರು ಅವಾಗ. ಈಗೂ ಆಡ್ತಿದ್ವಿ, ಆಡ್ತಿದಾರೆ ನೋಡ್ರಿ, ಊನೋ ಕಾರ್ಡ್ಸ್ ಆಡಕತ್ತಾರ. ಮತ್ತೇನ್ ಮಾಡ, ನಿಂದ ಆಗ್ಬಿಟ್ಟಿರ್ ನಮಗ. ಈಗ ಉಳ್ವಿಗೆ ಹೋಗಿ ಪಾಪ ಅವನೊಬ್ನೇ ಡ್ರೈವ್ ಮಳೆಗೆ ಮಳಿ ಒಳಗ ಮಂಡಕ್ಕಿ, ಮಿರ್ಚಿ, ಕಾಂದಾ ಬಜ್ಜಿ, ಮಿರ್ಮಿಟ್ ಹೆಂಗದರಿ ಮಾಲಕ್ರ? ಸೂಪರ್. ಹೊಟ್ಟೆ ಬೇರೆ ಹಸ್ತತ. ಇದೇ ಊಟ ಈಗ ಊಟ. ಉಳ್ವಿಯಲ್ಲಿದ್ದೀವಿ ನಾವ್ ಆಕ್ಚುಲಿ ಪ್ರೆಸೆಂಟ್. ಉಳ್ವಿಗೆ ಹೋಗಿ ದರ್ಶನ ಮಾಡ್ಕೊಂಡು ಉಳ್ವಿ ಬಳಿ ತಗೊಂಡು ಆಕ್ಚುಲಿ ಉಪ್ಪಿಟ್ಟು ಅಲ್ಲಿ ಇನ್ನೊಂದು ಹೋಟ್ಲಾಗ ತಿಂದ್ ಬಂದಿವಿ. ಅದ್ರ ಫುಲ್ ಲೆಂತ್ ಲಾಗ್ ನಾಗ ಐತಿ, ಯೂಟ್ಯೂಬ್ ನಾಗ ಚೆಕ್ ಮಾಡ್ರಿ.